ಶಿವಂ ವಾಸ್ತು ಅನ್ನೋ ಸಮಯ ಏನ್ ತಿಳಿಸ್ಕೊಡ್ತಾ ಇದ್ದೀರಾ? ಎಲ್ಲ ವೀಕ್ಷಕರಿಗೆ ಪರಿಪೂರ್ಣವಾಗಿ ಸ್ವಾಗತವನ್ನು ಬಯಸಬೇಕು. ಭಗವಂತ ಕೃಪಾ ಕಟಾಕ್ಷ. ಪ್ರತಿದಿನ ಯಾರಾದರೂ ಮನೆಗೆ ಬಂದರೆ ಬನ್ನಿ ಕೂತ್ಕೊಳ್ಳಿ, ಒಂದು ಲೋಟ ನೀರು ಕುಡಿತೀರಾ ಅಂತ ಬಾಯಿ ಮಾತಾಗಾದರೂ ಕೇಳಬೇಕು ಅಂತೀವಿ. ಅದಕ್ಕೆ ಪ್ರತಿಯೊಂದು ಮನೆಯೂ ಆವರಣದಲ್ಲಿ ಯಾವತ್ತು ನೀರು ಬಹಳ ಸಮೃದ್ಧಿಯಾಗಿರಬೇಕು. ನೀರಿನ ವಾತಾವರಣ ಎಲ್ಲಿರಬೇಕೋ ಅಲ್ಲಿದ್ದರೆ ಬಹಳ ಉತ್ತಮ. ಇವತ್ತು ಬುಧ ಜಯಂತಿ ಅಲ್ವಾ, ನೀರು ಬಹಳ ಮುಖ್ಯ. ಬುಧ ಅಂದರೆ ಭೂಮಿ, ಭೂಮಿ ಬಹಳ ಸ್ಥಿರವಾಗಿರ್ತಕ್ಕಂಥದ್ದು ಮುಖ್ಯ. ಪಿಲ್ಲರ್ ಹಾಕಿದರೆ ಮನೆಗೆ ಕೆಳಭಾಗದಿಂದ ಗ್ರೌಂಡ್ ಫ್ಲೋರ್ ಸೆಕೆಂಡ್ ಫ್ಲೋರ್ವರೆಗೂ ಭಾಳ ಚೆನ್ನಾಗಿರಬೇಕು. ಪಿಲ್ಲರ್ ಇಲ್ಲದೇ ಇರೋ ಮನೆ, ಬರೀ ಇಟ್ಕೆಲೆ ಕಟ್ಕೊಳ್ಳೋ ಮನೆ 2 ಫ್ಲೋರ್ವರೆಗೂ ಕಟ್ಬೋದು. 3ನೇ ಫ್ಲೋರು ಕಷ್ಟಪಟ್ಟು ಬೀಮ್ಗಳು ಹಾಕಿ ಕಟ್ಬೋದು. ಪಿಲ್ಲರ್ ಹಾಕೇ ಕಟ್ಟಬೇಕಾಗಿದ್ದು 3ನೇ ಫ್ಲೋರ್ ನಂತರ. ಹಾಗೆ ಜೀವನದಲ್ಲಿ ಅಪಾರ್ಟ್ಮೆಂಟ್ ಅಂತ ಮಾಡ್ತಕ್ಕಂಥವ್ರು ಈ ಭೂಮಿಯನ್ನು ನೋಡ್ಕೊಳ್ತಕ್ಕಂಥ ಈ ಒಳ್ಳೆ ದಿವಸಗಳಲ್ಲಿ ನಾವು ವಿಶೇಷವಾಗಿ ಎಷ್ಟೋ ಜನ ಅಪಾರ್ಟ್ಮೆಂಟ್ಸ್ ಕುಸ್ತು ಬಿದ್ದೋಗಿದೆ ಅಂತ ಹೇಳ್ತಾರೆ, ಫ್ಲ್ಯಾಟ್ಗಳು ಬಿದ್ದೋಗಿದೆ ಅಂತಾರೆ, ಕಟ್ಟಿರಲ್ಲ, ಪಿಲ್ಲರ್ಗಳು ಸ್ಟ್ರಾಂಗ್ ಆಗಿರಲ್ಲ. ಇದಕ್ಕೆಲ್ಲ ಕಾರಣ ಆಗೋದಾ ಬುಧ. ಅದಕ್ಕೆ ಬುಧ ನೀರಿನಂಶ ಅಂತ ಕರಿತೀವಿ. ನೋಡಿ, ಭೂಮಿ ಒಳಗೆ ಅಕಸ್ಮಾತ್ ಪಿಲ್ಲರ್ ಹಾಕಬೇಕಾದ್ರೂ ಅಲ್ಲಿ ಸರಿಯಾಗಿದೆಯಾ, ಡೆಪ್ತ್ ಸರಿಯಾಗಿಡಬೇಕಾ, ಲ್ಯಾಂಡ್ ಸಿಕ್ಕಿದೆಯಾ, ಒಳಭಾಗದಲ್ಲಿ ಆ ಕಂಬಿಗಳು ಹಾಕಿರ್ತಕ್ಕಂಥ ನೀರಂಶ ಎದ್ದೇಳಲ್ವಾ, ಇದೆಲ್ಲ ನೋಡಬೇಕಾದ್ರೆ ಬುಧ ಅಲ್ವಾ. ಅದಕ್ಕೆ ಈ ಬುಧ ಜಯಂತಿಯಂದು ನಾವು ವಿಶೇಷವಾಗಿ ಮಾತಾಡ್ತಕ್ಕಂಥ ಶಿವಂ ವಾಸ್ತುನ ಇವತ್ತು ಮಾತಾಡೋಣ. ಶಿವಾನಣ್ಣ ಬನ್ನಿ, ಶಿವಾನಣ್ಣ. ಶಿವ 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 ನೋಡಿದ್ರೆ ಎಷ್ಟು ಸಂತೋಷ ಆಗುತ್ತೆ. ಈ ಶಿವಂ ವಾಸ್ತು ಅನ್ನೋದು ಆ ವಾಸ್ತು ಪುರುಷ ಆನಂದ ನಿದ್ರೆ ಮಾಡ್ತಾ ಇದ್ದಾನೆ. ನಾವು ಭೂಮಿಯನ್ನ ಈ ಶಿವಂ ವಾಸ್ತು ದಿವಸ, ಇವತ್ತಿನ ದಿವಸ ನೀವುಗಳು ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಏನು ಪ್ರಾರ್ಥನೆ ಮಾಡಬೇಕು? ಧರಣಿ ಗರ್ಭಸಂಭೂತಂ ವಿದ್ಯುತ್ತಾಂಕಿತ ಸಮಪ್ರಭಂ ಕುಮಾರ ಶಕ್ತಿ ಹಶ್ಚಂಚಂ ಮಂಗಳಂ ಪ್ರಣಮಾಮ್ಯಹಂ. ಮಂಗಳ ದೇವರನ್ನು ಸ್ಮರಣೆ ಮಾಡ್ಕೋಬೇಕು. ಬುಧನ ಜೊತೆ ಮಂಗಳ ಸೇರಿಕೊಂಡ್ರೆ ಸ್ಟ್ರಾಂಗ್ ಕಟ್ಟಡವನ್ನು ನಿರ್ಮಾಣ ಮಾಡ್ಬೋದು. ಪಾಯವನ್ನು ಹಾಕಬೇಕಾದ್ರೆ ನೀವೇನು ಮಾಡಬೇಕು, ಯಾವತ್ತೂ ತಿಳ್ಕೊಳ್ಳಿ, ಆ ಪಾಯವನ್ನು ಹಾಕಬೇಕಾದ್ರೆ ಇವರಿಬ್ಬರೇ ಇಂಪಾರ್ಟೆಂಟು. ಅದೇ ರೀತಿ ನೀರನ್ನು ಒಳಗೆ ತೋಡಬೇಕಾದ್ರೆ, ಕೆಳಗಡೆ ಕಾಂಕ್ರೀಟ್ ಹಾಕಬೇಕಾದ್ರೆ ಯಾವತ್ತೂ ಅಗ್ನಿ ಕಾರ್ಯಾಂ ಸ್ವರೂಪ ಅಂದರೆ ಅಗ್ನಿಯನ್ನು ಮಾಡಬೇಕು. ನೋಡಿ, ವೆಲ್ಡಿಂಗ್ ಹಾಕಿದ್ರೇ, ನೀವೇನೇ ಮಾಡಿ ಕಾಂಕ್ರೀಟ್ ಹಾಕಕ್ಕೆ ಮೊದಲು ವೆಲ್ಡಿಂಗ್ ಅಗ್ನಿ ಬರಲೇಬೇಕು. ಅಗ್ನಿ ಬಂದ್ರೇ ಭೂಮಿ ಒಳಗೆ ಪೂರ್ಣವಾಗಿ ಕಾಂಕ್ರೀಟ್ ಸ್ಟಿಫ್ ಆಗಿ ನಿಂತ್ಕೊಳ್ಳೋದು. ಅಂದರೆ ಯಂತ್ರಕಾರಕ. ಇದನ್ನು ಒಂದು ಯಂತ್ರ ಅಂತ ಹೇಳಿ ನಾವು ಮಾಡಿದಾಗ ಒಂದು ಕಾಂಕ್ರೀಟ್ ಬೆಡ್ ತಟ್ಟದ ಹಾಗೆ ನೋಡಿ, ಆ ಬೆಂಕಿ ಬರಲೇಬೇಕು. ಮತ್ತೆ ತಿರುಗಿ ಮೇಲ್ಗಡೆ ಮೋಲ್ಡ್ ಹಾಕಬೇಕಾ, ತಿರುಗಿ ಬೆಂಕಿ ಕಟ್ಟಲೇಬೇಕು. ಮೇಲ್ಗಡೆ ಎಲ್ಲ ಕಂಬಿಗಳನ್ನು ವೆಲ್ಡಿಂಗ್ ಮಾಡಲೇಬೇಕು. ಹೀಗೆ ಜೀವನದಲ್ಲಿ ಒಂದು ಪಿಲ್ಲರ್ ಮಾಡಬೇಕಾದ್ರೂ, ಬಹಳ ವಿಶೇಷವಾಗಿ ವೆಲ್ಡಿಂಗ್ ಮಾಡಬೇಕಾದ್ರೂ, ಒಂದೊಂದು ಪಿಲ್ಲರ್ ಒಂದೊಂದು ಹಂತ ಹೋಗ್ತಾ ಇರಬೇಕಾದ್ರೂ ಸ್ಥಿರವಾಗಿ ಹಿಡ್ಕೊಳುತ್ತೆ. ಬುಧ ಸ್ಥಿರವಾಗಿ ಹಿಡ್ಕೊತಾನೆ. ಮರಳು, ಮಣ್ಣು, ಸಿಮೆಂಟು ಎಲ್ಲ ಸೇರ್ತಾ ಇರುತ್ತೆ. ಅದೇ ರೀತಿ ಕಬ್ಬಣ ಒಳಗೆ ಸೇರುತ್ತೆ, ಶನಿ ಸೇರ್ತಾ ಇರ್ತಾನೆ. ಆದರೆ ಇವ್ರನ್ನ ಕಾಂಬಿನೇಷನ್ ಯಂತ್ರ ಸ್ವರೂಪದಲ್ಲಿ ಮಾಡೋದು ಯಾರೋ? ಸುಬ್ರಹ್ಮಣ್ಯ. ಅದಕ್ಕೆ ಈ ಬುಧನ ಜೊತೆ ಸುಬ್ರಹ್ಮಣ್ಯ ಸೇರದೇ ಇದ್ರೆ ಬಹಳ ಕಷ್ಟ. ಬುಧನ ಮಹಾಗಣಪತಿ ಅಂತೀವಿ, ಅದೇ ವಿಶೇಷವಾಗಿರ್ತಕ್ಕಂಥ ಒಂದು ಸಾನ್ನಿಧ್ಯ. ಅದಕ್ಕೆ ಭೂಮಿಯನ್ನ 3 ಪಟ್ಟಾಗಿರ್ತಕ್ಕಂಥ ನೀರ ಅಂಶ. ಅದಕ್ಕೆ ನೀರು ಎಲ್ಲಿಡಬೇಕು? ಈಶಾನ್ಯದಲ್ಲಿರಬೇಕು. ನೀವು ಯಾವತ್ತಾದ್ರೂ ಕೆರೆ ಬೆಡ್ ಅಂದರೆ ಕೆರೆ ಇರೋ ಜಾಗದಲ್ಲಿ ಸೈಟ್ಗಳು ತೊಗೊಂಡ್ಬಿಟ್ಟಿದ್ರೆ ಒಳಭಾಗದಲ್ಲಿ ಹಿಂಗೆ ಅಗಿತಾ ಇರ್ತೀರ, ನೀರು ಅಯ್ಯೋ ರಾಮ, ಆ ಬಿಲ್ಡಿಂಗ ನೆಟ್ಟಿಗೆ ಇಟ್ಟಿಗೆ ಏನೂ ಕಾಣಲ್ಲ, ಬರೀ ನೀರು ಉಗ್ತಾ ಇರುತ್ತೆ. ಏನು ಮಾಡೋದು? ಮನೇಲಿ ಗ್ರಾನೈಟ್ ಹಾಕಿದ್ರು ಎಲ್ಲೋ ನೀರೆಲ್ಲ ಬರ್ತಾ ಇದೆಯಲ್ಲಪ್ಪ, ಏನು ಮಾಡೋದು ಅಂತೀರ. ಅಂಥ ಪರಿಸ್ಥಿತಿ. ಯಾಕೆಂದರೆ ನಿಮ್ಮಲ್ಲಿ ಬುಧ ವೀಕ್. ಆ ಬುಧನ ಸರಿ ಮಾಡ್ಕೊಳ್ಳೋದು ಬಹಳ ಕಷ್ಟ. ಪಿಲ್ಲರ್ ಹಾಕಬೇಕಾದ್ರೆ ಒಳಗಡೆ ಅಗ್ನಿ ಕಾರ್ಯವನ್ನು ಮಾಡ್ತಕ್ಕಂಥ ಸುಬ್ರಹ್ಮಣ್ಯ. ಅದಕ್ಕೆ ನೀವೇನು ಮಾಡಬೇಕು? ಮನೆಯಲ್ಲಿ ಅಗ್ನಿ ಕಾರ್ಯವನ್ನು ಮಾಡ್ಕೋಬೇಕು. ಅದಕ್ಕೆ ಮಹಾಗಣಪತಿನ ನವಗ್ರಹ ಸಮೇತ ಜ್ಞಾಪಕ ಇಟ್ಕೊಳ್ಳಿ. ಒಂದು ಮನೆ ಗೃಹ ಪ್ರವೇಶ ಮಾಡಕ್ಕಿವಾಗ ಯಾವ ಕಾಲಕ್ಕೂ ಹಿಂದಿನ ದಿವಸ ರಾತ್ರಿ, ಅಂದರೆ ವಾಸ್ತು ಪುರುಷನ್ನ ಪೂಜೆ ಮಾಡೋಕ್ಕೆ ಮೊದಲು, ವಾಸ್ತು ಬಲಿಯನ್ನು ಮೊದಲು ಹಾಕೋಕ್ಕೆ ಮೊದಲು, ಮನೆ ಒಳಗಡೆ ಕಟ್ಟಡ ನಿರ್ಮಾಣಕ್ಕೆ ಕೆಳಭಾಗದಲ್ಲಿ ಮೇಲ್ಗಡೆ ಚಾವಣಿ ಹಾಕೋಕ್ಕೆ ಮೊದಲು, ಗುದ್ಲಿ ಪೂಜೆ ಆದಮೇಲೆ ಒಂದು ಸಣ್ಣದಾಗಿ ಸಂಕ್ಷಿಪ್ತ ಹೋಮವನ್ನು ಮಾಡ್ಕೋಬೇಕು. ಅಂದರೆ ಏನೋ ಸೈಟಲ್ಲಿ ಹೋಗಿ ಮಾಡ್ಕೊಳ್ಳಿ ಅಂತಲ್ಲ, ನಿಮ್ಮ ಮನೆ ಎಲ್ಲಿ ಕಟ್ತೀರ ಅಲ್ಲಲ್ಲ, ನಿಮ್ಮ ಮನೇಲಿ ಮಾಡ್ಕೋಬೇಕು. ಮಹಾಗಣಪತಿ, ನವಗ್ರಹ, ಅದಾದಮೇಲೆ ಸುಬ್ರಹ್ಮಣ್ಯ. ಈ ರೀತಿ ಬಂಧನವನ್ನು ಮಾಡಿಕೊಂಡು ನೋಡು, ಪಿಲ್ಲರ್ ಹಾಕ್ತಾ ಇದ್ದೀನಿ, ಅಪಾರ್ಟ್ಮೆಂಟ್ ದೊಡ್ಡದಾಗಿ ಕಟ್ತಾ ಇದ್ದೀನಿ, ಈ ಅಪಾರ್ಟ್ಮೆಂಟ್ ಯಾವ ಕಾಲಕ್ಕೂ ಸ್ಥಿರವಾಗಿರಲಿ, ಒಳಗೆ ಭಾಗದಲ್ಲಿ ನೀರು ಕುಸ್ತು ಹೋಗದೆ ಇರಲಿ, ನೀರಿನ ಅಂಶ ಬೇಗ ಸಿಗಲಿ. ಆ ನೀರು ಸಿಗಬೇಕಾದ್ರೆ ಒಳಗಡೆ ಬೋರ್ವೆಲ್ ಹಾಕಿದ್ದೀನಿ, 6 ಇಂಚ್ ನೀರು ಇಲ್ಲದೆ ಇದ್ರು 3 ಇಂಚ್ ಆದರೂ ಬೇಡವಾ, ಆ 3 ಇಂಚ್ ನೀರು ಸಿಗಲಿ. ಇಲ್ಲದರೆ 1 ಇಂಚು 2 ಇಂಚು ಇದ್ರೆ ಏನು ಪ್ರಯೋಜನ? ನೀರು ಯಾವ ಕಾಲಕ್ಕೂ ಸಾಲದು. ಯಾಕೆಂದರೆ ಮುಂದಿನ ದಿವಸ ನೀರು ಭಾಳ ಕಷ್ಟ. ಬುಧ ಜಯಂತಿನಪ್ಪ, ಬುಧನ ಸಂತೋಷ ಪಡಿಸಿದ್ರೇ ಭಾಳ ಕಷ್ಟವಾಗುತ್ತೆ. ಅದಕ್ಕೆ ಬುಧನ ಏನು ಮಾಡಬೇಕು? ಮಹಾವಿಷ್ಣು ಸ್ಮರಣೆ ಮಾಡ್ಕೋಬೇಕು. ಅದಕ್ಕೆ ನೀವು ಏನು ಮಾಡಬೇಕು ಅಂದರೆ ಮಹಾಗಣಪತಿ ಹೋಮ,
ನವಗ್ರಹ ಶಾಂತಿ, ನವಗ್ರಹ ಹೋಮವನ್ನು ಮನೇಲಿ ಮಾಡ್ಕೋಬಾರ್ದು. ಯಾವತ್ತೂ ತಿಳ್ಕೊಳ್ಳಿ, ನವಗ್ರಹ ಶಾಂತಿ ಮಾತ್ರ. ಧಾನ್ಯಗಳನ್ನ ಇಡ್ತಾರೆ, ಶಾಂತಿಯನ್ನು ಮಾಡ್ತಾರೆ, ಕೊನೆಗೆ ಒಂದೊಂದು ಹವಿಸ್ಸನ್ನು ಎರಡೆರಡು ಸಮಿತನ್ನು ತೆಗೆದು ಅವನಿಗೆ ಹವಿಸ್ಸನ್ನು ಕೊಡ್ತಾರೆ. ತದನಂತರ ಸುಬ್ರಹ್ಮಣ್ಯ ಶಾಂತಿಯನ್ನು, ಸುಬ್ರಹ್ಮಣ್ಯ ಹೋಮವನ್ನು ಅದ್ರ ಮೇಲೆ ಮಾಡ್ಕೊಳ್ಳೋದು. ಈಗೇನಾಗುತ್ತೆ, ಗಣಪತಿ ಸುಬ್ರಹ್ಮಣ್ಯ ಸಮೇತವಾಗಿ ಈ ಭಸ್ಮವನ್ನು ತಗೋಬೇಕು. ಕಾಂಕ್ರೀಟ್ ಎಲ್ಲ ಹಾಕ್ತೀರಾ ಅದ್ರ ಮೇಲೆಲ್ಲ ಹಾಕಬೇಕು. ಕಬ್ಬಣ ಎಲ್ಲೆಲ್ಲಿ ಪಿಲ್ಲರ್ ಹಾಕ್ತೀರಾ ಆ ಜಾಗಕ್ಕೆಲ್ಲ ಹಾಕಬೇಕು. ಆಗ ರಕ್ಷಣೆ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ಒಂದು ಸಲ ಹಾಕಿಟ್ಬಿಟ್ರೆ ಪಿಲ್ಲರ್ ಅಲ್ಲಾಡೋದೇನು ಬಂತು, ನೀವು ಬುಲ್ಡೋಸರ್ ತಂದು ಬೇಕು ಅಂತ ಜವಾಬ್ದಾರಿಯಾಗಿ ಪೂರ್ತಿಯಾಗಿ ತಳ್ಳಿದ್ರೆ ಆವಾಗ ಏನಾದರೂ ಮುಳಿದ್ಬೋದು. ಇಲ್ಲದೇ ಇದ್ದರೆ ಖಂಡಿತ ಬಿಲ್ಡಿಂಗ್ ಎಷ್ಟು ಚೆನ್ನಾಗಿರುತ್ತೆ, ಸ್ಥಿರ ಶಾಶ್ವತವಾಗಿರುತ್ತೆ. ಅದಕ್ಕೆ ಅಂತ ಒಂದು ಸ್ಥಿರವಾಗಿರ್ತಕ್ಕಂಥ ಬುಧನ್ನು ನಾವು ಸ್ಮರಣೆ ಮಾಡ್ಕೊಳ್ತಕ್ಕಂಥ ವಿಶೇಷ ಸುಬ್ರಹ್ಮಣ್ಯ ಸಮೇತ. ಧರಣಿ ಗರ್ಭ ಸಂಭೂತಂ, ಗರ್ಭದಲ್ಲಿಂದನೇ ಪ್ರಾರಂಭ ಮಾಡಬೇಕು ಅಂದರೆ ಪಾತಾಳದಿಂದನೇ ಪ್ರಾರಂಭ ಮಾಡಿ ಮೇಲ್ಭಾಗದಲ್ಲಿರ್ತಕ್ಕಂಥದ್ದು. ಒಂದೊಂದು ಮೋಲ್ಡ್ಗೂ ಈ ಭಸ್ಮವನ್ನು ಹಾಕ್ತಾ ಬೇಕು. ಅದಕ್ಕೆ ಭದ್ರವಾಗಿ ಇಟ್ಕೋಬೇಕು. ಎಲ್ಲದ್ರ ಮೇಲೆ ಹಾಕಬೇಕು. ಪಿಲ್ಲರ್ ಎಲ್ಲೆಲ್ಲಿ ಹಾಕ್ತೀರಾ ಆ ಭಸ್ಮವನ್ನು ಹಾಕಬೇಕು. ಭಾಳ ವಿಶೇಷವಾಗಿ ನವಗ್ರಹಗಳನ್ನಲ್ಲಿದ್ದರೆ ಆ ನವಗ್ರಹ ಸಮೇತವಾಗಿ ನಾವು ಏನು ಹಸ್ತಿಗಳನ್ನೆಲ್ಲ ವಿಶೇಷವಾಗಿ ಒಳಗೆ ಹಾಕಿರ್ತೀವಿ, ಆ ನವಗ್ರಹ ಸಮಿತಿಗಳನ್ನ ಹವಿಸ್ನೆಲ್ಲ ಹಾಕಿರ್ತೀವಿ, ಅದೆಲ್ಲ ಶಕ್ತಿ ಕೊಡುತ್ತೆ. ನಿಮ್ಮಲ್ಲಿ ಏನೇ ದೋಷಗಳಿದ್ರು ಆ ಮನೆಗೆ ಬರಲ್ಲ, ಆ ಮನೆ ಕಟ್ಟಡ ಚೆನ್ನಾಗಿರುತ್ತೆ, ಯಾವ ದರಿದ್ರದವರು ಕಣ್ಣು ಬೀಳಲ್ಲ. ಭಾಳ ಜನ ಕಣ್ಣು ನೆಂಟ್ರದೇ ಕಣ್ಣು. ಅದಕ್ಕೆ ನಾನು ಹೇಳಿದ್ದೀನಿ, ಯಾವ ಕಾಲಕ್ಕೂ ಹೇಳ್ತಿದ್ದೀನಿ, ಮನೆ ಒಳಗಡೆ ರಾತ್ರಿ ಗೃಹ ಪ್ರವೇಶಕ್ಕೆ ಮೊದಲು ಮಹಾಗಣಪತಿ ಹೋಮವನ್ನು ಮಾಡಬೇಕು. ಆಗ ಭೂತಗಣಾಧಿಪತಯೇ ನಮಃ, ಭೂತಗಣಾಧಿಪತಿಯನ್ನು ಸ್ಮರಣೆ ಮಾಡ್ಕೊಂಡು ಮಹಾಗಣಪತಿ ಹೋಮ ಮಾಡ್ಕೋಬೇಕು. ರಾತ್ರಿ ಮಾಡೋ ಗಣಪತಿ ಹೋಮನೇ ಬೇರೆ, ಬೆಳಗ್ಗೆ ಮಾಡೋ ಗಣಪತಿನೇ ಹೋಮನೇ ಬೇರೆ. ರಾತ್ರಿ ಯಾಕೆ ಮಾಡ್ತೀವಿ ಅಂದರೆ, ಭೂಶುದ್ಧಿಯನ್ನು ಮಾಡಿಕೊಂಡು ಮಹಾಗಣಪತಿ ಬರಬೇಕು. ಅದೆಲ್ಲ ಗಾಳಿಗಳು ಕೂತಿರುತ್ತೆ, ಏಯ್ ಹೋಗಾಚೆ ಎಲ್ಲಾರನು ಅಂತ ಹೇಳಬೇಕು. ಗಣಪತಿ ಭೂತಗಳಿಗೆ ವಶೀಕರಣ. ಅದಕ್ಕೆ ಗೃಹ ಪ್ರವೇಶಕ್ಕೆ ಮೊದಲು ರಾತ್ರಿ ಗಣಪತಿ ಹೋಮ ಮಾಡಿ ಕಲಶನ ಆಹ್ವಾನ ಮಾಡಬೇಕು. ಅದಾದಮೇಲೆ ವಾಸ್ತು ಬಲಿಯನ್ನು ರಾತ್ರಿ ಕೊಡಬೇಕು. ರಾತ್ರಿ ವಾಸ್ತು ಬಲಿ ಕೊಡೋದನ್ನು ಯಾರನ್ನೂ ಕರಿಬಾರ್ದು, ಮನೆ ಮಟ್ಟಿಗಿರಬೇಕು. ವಾಸ್ತು ಬಲಿ ಏನು ಅಂತ ಹೇಳಿದೆ, ಜಾಸ್ತಿ ಏನಿಲ್ಲ ಅಂತ ಹೇಳಿದ್ನಲ್ಲ, ಪ್ರತಿ ವರ್ಷ ಆವತ್ತು ಮಾಡಿದ ಮೇಲೆ ಪ್ರತಿ ವರ್ಷ ನಿಮ್ಮ ಖರ್ಚೇನೋ 2 ಬೂದ್ ಕುಂಬಳಕಾಯಿ, ಲಕ್ಷಣವಾಗಿರ್ತಕ್ಕಂಥ 2 ಬೂದ್ ಕುಂಬಳಕಾಯಿ, 2 ಸೇರ್ ಅಕ್ಕಿ ಅನ್ನವನ್ನು ಮಾಡಿಕೊಂಡು ಸುತ್ತಲೂ ಬಲಿ ಹಾಕೋದು ಭಾಳ ವಿಶೇಷ. ಆದ್ದರಿಂದ ಆ ಗಣಪತಿ ಭೂತ ಗಣಾಧಿಪತಿನ ಕರಿಬೇಕು. ಮನೆಯೆಲ್ಲ ಏನು ಮಾಡ್ತಾನೆ, ಹೊಗೆ ಸಮೇತ ಹೋಗ್ತಾನೆ. ಎಲ್ಲೆಲ್ಲಿ ಏನೇನೋ ಗಾಳಿ ಸೋಕಿದೆ ಅಂದರೆ ನೀವೇನು ಮಾಡಿರ್ತೀರ, ಮನೆ ಕಟ್ಕೊಬಿಡ್ತೀರ, ಎಲ್ಲೋ ಬಿಟ್ಬಿಡ್ತೀರ, ಗೃಹಪ್ರವೇಶ ಡೇಟ್ ಸಿಕ್ಕಿರಲ್ಲ, ಇಲ್ಲ ನಿಮಗೆ ಅನುಕೂಲ ಇರಲ್ಲ, ಗೃಹಪ್ರವೇಶ ಮಾಡ್ಕೊಳ್ಳೋಣ ಅಂದ್ರೂ ಪ್ರಯೋಜನ ಆಗ್ತಿರಲ್ಲ. ಯಾಕೋ ಮುಂದಕ್ಕೆ ಹೋಗ್ತಾನೇ ಇದೆ ಗೃಹಪ್ರವೇಶ ಅಂತ. ಮನೆ ಕಟ್ಟಕ್ಕೆ ಫೈನಲ್ ಇನ್ನೇನು ಮಾಡಬೇಕು, ಬಾಗಿಲು ಕಿಟಕಿ ಹಾಕೋಕ್ಕೆ ಮನಸ್ಸು ಬರ್ತಾ ಇಲ್ಲ. ಹಾಗೆ ಇಂಥ ಒಂದು ಪರಿಸ್ಥಿತಿಯಲ್ಲಿದ್ದಾಗ, ಸರಿಪಡಿಸದೇ ಇದ್ದಾಗ, ಪೂರ್ತಿ ಮಾಡೋಕ್ಕಾಗದಿದ್ದಾಗ ಗಣಪತಿಯ ಸ್ಮರಣೆ ಮಾಡ್ಕೋಬೇಕು, ಭೂತ ಗಣಾಧಿಪತಿಯನ್ನು ನಮಸ್ಕಾರ ಮಾಡ್ಕೋಬೇಕು. ಆಗೇನು ಮಾಡ್ತಾನೆ, ಬೇಗ ಎಲ್ಲ ಗಾಳಿ ಗೀಳಿ ಏನೇನು ಸೋಕಿರುತ್ತೋ ಮನೇಲಿ ಬಂದು ಕೂತ್ಕೊಂಡು. ನಾನೇನು ಹೇಳಿದ್ದೀನಿ, ಅನ್ಯೂಸ್ಡ್ ಟಾಯ್ಲೆಟ್ಸ್, ಅನ್ಯೂಸ್ಡ್ ಬಾತ್ರೂಮ್ಸ್, ಯಾವ ಕಾಲಕ್ಕೂ ಯೂಸ್ ಮಾಡದೇ ಇರತಕ್ಕಂಥ ಬಾವಿಗಳು, ಅಂದರೆ ಹಾಗೆ ಹಾಳು ಬಿದ್ದೋಗಿರೋ ಬಾವಿಗಳು ಅಥವಾ ಹಾಳು ಬಿದ್ದೋಗಿರತಕ್ಕಂಥ ಮನೆಗಳು, ಇಂಥ ಸ್ಥಳ ಕಟ್ಟಡ ಕಟ್ತಾ ಇರ್ತಕ್ಕಂಥ ಜಾಗದಲ್ಲಿ ಹಾಗೇ ಬಿಸಾಕಿರ್ತೀರ. ಎಷ್ಟೋ ದಿವಸ ಕೇಸ್ ಆಗಿಬಿಟ್ಟಿರುತ್ತೆ, ಲೋನ್ ಕಟ್ಟಿರಲ್ಲ, ಫುಲ್ ದುಡ್ಡು ಬಂದಿರಲ್ಲ, ಹಾಗೆ ನಿಂತು ಹೋಗಿರುತ್ತೆ. ಇಂಥದಕ್ಕೆಲ್ಲ ಏನಾಗಿರುತ್ತೆ, ಭೂತಗಳು ಆವರಿಸ್ಕೊಳ್ಳುತ್ತೆ ಅಂತ ಮೊದಲಿಂದ ಹೇಳಿದ್ದೀನಿ. ಅದಕ್ಕೆ ಒಳ್ಳೆ ಜಾಗಗಳಿದೆಯಲ್ಲ, ಫಸ್ಟ್ ಕ್ಲಾಸ್ ಜಾಗ ನೀವೇ ಮಾಡಿಕೊಟ್ಟ ಹಾಗೆ. ಅದಕ್ಕೆ ಇದನ್ನೆಲ್ಲ ಏನು ಮಾಡಬೇಕು, ಭೂತ ಗಣಾಧಿಪತಯೇ ನಮಃ. ಆ ಭೂತ ಗಣಾಧಿಪತಿ ಗಣಪತಿ ಬಂದು ಭೂತಗಳಿಗೆ ಒದ್ದು ಜಾಡ್ಸ್ ಒದಿತಾನೆ. ಅಧಿದೇವತೆ ಪ್ರತಿದೇವತೆನೇ ಅವನು. ಆಗ ಅವನು ಸ್ಮರಣೆ ಮಾಡಿಕೊಂಡ್ರೆ ಸಾಕು. ಅದಕ್ಕೆ ಯಾವತ್ತೂ ತಿಳ್ಕೊಳ್ಳಿ, ಗಣಪತಿ ಸ್ಮರಣೆ ಮಾಡ್ಕೊಳ್ಳೋದು ರಾತ್ರಿ ಹೊತ್ತು. ರಾತ್ರಿಯನ್ನು ಸ್ಮರಣೆ ಮಾಡಿಕೊಂಡು ವಾಸ್ತು ಬಲಿಯನ್ನು ಹಾಕಿದ ನಂತರ ಬೆಳಗ್ಗೆ ಬೇಗ ಹೇಳಬೇಕು, 4 ಗಂಟೆ ಸೂರ್ಯ ಹುಟ್ಟಕ್ಕೆ ಮೊದಲೆದಿರಬೇಕು, ರಂಗೋಲಿಗಳನ್ನು ಹಾಕಬೇಕು, ಯಂತ್ರಗಳನ್ನು ಬರೀಬೇಕು. ಈ ಬುಧ ಬಂದು ಯಂತ್ರಕಾರಕ ಅಂತ ಕರಿತೀವಿ. ಅದಕ್ಕೆ ರಂಗೋಲಿಯಲ್ಲಿ ಯಂತ್ರವನ್ನು ಮನೆ ಸುತ್ತಲೂ ಅಕ್ಕಿ ಹಿಟ್ಟು ಹಾಕಬೇಕು. ಮನೆ ಸುತ್ತಲೂ ಅಕ್ಕಿ ಹಿಟ್ಟು ಹಾಕಿದಾಗ ಮನೆ ಗೃಹ ಪ್ರವೇಶದ ದಿವಸ ಇಷ್ಟೆಲ್ಲ ವಿಶೇಷವಾಗಿರ್ತಕ್ಕಂಥದ್ದು ಒಳಗಡೆ ಯಂತ್ರ ಹಾಕಬೇಕು. ಆ ಯಂತ್ರ ಗಣಪತಿ ಒಂದು ಯಂತ್ರ ಹಾಕಬೇಕು, ನವಗ್ರಹದ ಒಂದು ಯಂತ್ರ ಹಾಕಬೇಕು, ಮಹಾಮೃತ್ಯುಂಜಯ ಯಂತ್ರ ಹಾಕಬೇಕು. ಯಾಕೆಂದರೆ ಹೊಸದಾಗಿ ಒಂದು ನಿಧಿ, ಅಂದರೆ ವಿಧಿ ನಿಧಿ ಅಂತ ಹೇಳ್ತೀವಲ್ಲ, ಆ ಹೊಸದಾಗಿ ನಿಧಿ ನೋಡಬೇಕಾದ್ರೆ ಒಂದು ಕೋಳಿಯನ್ನೋ ಒಂದು ಮೇಕೆನೋ ತಲೆ ತೋರಿಸ್ಬಾರ್ದಂತೆ. ಒಳಗಡೆ ತೆಗಿತಾರೆ, ಅವಾಗ ತೋರಿಸ್ತಾರೆ. ಯಾಕೆಂದರೆ ಬಲಿ ತೊಗೊಂಡ್ಬಿಡುತ್ತೆ. ಆ ಲಕ್ಷ್ಮಿ ಹಾಗೆ ದಡ್ಡು ಕಾಸು ಏನಿದೆ ಬಲಿ ಫಸ್ಟ್ ವಶೀಕರಣ ಮಾಡ್ಕೊಳೋದು. ಹಾಗೆ ಈ ಮನೆಗೆ ಹೀಗೆ ಕಟ್ಕೊಂಡು ಬಂದಿರ್ತೀರ, ಒಂದು ಸಿಗರೇಟ್ ಸೇದಿರ್ತಾನೆ, ಬೀಡಿ ಸೇದಿರ್ತಾನೆ, ರಾತ್ರಿ ಕೂತ್ಕೊಂಡು ಅಲ್ಲೇ ಕೆಲಸದವನು ಕುಡಿದು ಬಿದ್ದಿರ್ತಾನೆ, ಅವ್ನು ಸಪ್ರೇಟ್ ಒಂದು ಚಿಕ್ಕ ಮನೆ ಕಟ್ಕೊಂಡಿರ್ತಾನೆ, ಏನೇನು ಹಾಳು ಮಾಡಿರ್ತಾನೋ ಹೊಲಸು ಗೊತ್ತಿಲ್ಲ. ಇದೆಲ್ಲ ದಾರಿದ್ರ್ಯವನ್ನು ಓಡಿಸ್ಬೇಕು ಅಲ್ವಾ. ಅದಕ್ಕೋಸ್ಕರ ಈ ವಾಸ್ತುಬಲಿ ರಾತ್ರಿ ಹಾಕೋದ್ರೆ ಬೆಳಗ್ಗೆ ಏನು ಮಾಡಬೇಕು, ಈ ಅಕ್ಕಿ ಹಿಟ್ಟೆಲ್ಲ ಹಾಕಿ ಯಂತ್ರಗಳು ಬರೆದಾಗ ರಕ್ಷಣೆ. ಮಹಾಮೃತ್ಯುಂಜಯ ಒಳಭಾಗದಲ್ಲಿ ಯಾವ ಭೂತ ಪ್ರೇತ ಪಿಶಾಚಿಗಳು, ಯಾವ ಕಣ್ಣು ದೃಷ್ಟಿಗಳು, ಯಾವುದಿರ್ತಕ್ಕಂಥ ಗ್ರಹದೋಷಗಳು ಮನೆಯೊಳಗೆ ಇರಬಾರ್ದು. ಆ ಯಂತ್ರ ನೋಡಿದ ತಕ್ಷಣ ನಡಗೋಬೇಕು. ಆವಾಗ ಶುದ್ಧೀಕರಣ ಮಾಡಿಕೊಂಡು ಹೊರಭಾಗದಲ್ಲಿ ಹಸುವನ್ನು ತರಬೇಕು. ಯಾಕೆ ಹಸುವನ್ನು ತರ್ತಾರೆ, 300 ಮುಕ್ಕೋಟಿ ದೇವತೆಗಳನ್ನ ಸ್ವಾಗತ ಮಾಡಬೇಕು. ಅದಕ್ಕೆ ಈ ಹಸು ತರೋವರೆಗೂ ಭಾಳ ವಿಶೇಷವಾಗಿ ನಾವು ಕಾರ್ಯಕ್ರಮವನ್ನು ಮಾಡ್ಕೊಳ್ಳೋಕ್ಕೆ ಸ್ಥಿರವಾಗಿರತಕ್ಕಂಥದ್ದು ಯಾವುದು, ಮೊದಲಾಗಿ ಹೋಮವನ್ನು ನಿಮ್ಮನೆಯಲ್ಲಿ ಮನೆ ಕಟ್ಟಕ್ಕೆ ಮೊದಲು ಗುದ್ಲಿ ಪೂಜೆ ಆದ ತಕ್ಷಣವೇ ಮನೆ ಸ್ಟಾರ್ಟ್ ಆಗುತ್ತೆ.
ಸ್ಟಾರ್ಟ್ ಆದಾಗ ಪಿಲ್ಲರು, ಬೀಮು, ಮೇಲ್ಗಡೆ ಇರ್ತಕ್ಕಂಥ ಛಾವಣಿ ಇದನ್ನೆಲ್ಲ ಮೋಲ್ಡ್ ಹಾಕಕ್ಕೆ ಮೊದಲು ಗಣಪತಿ, ನವಗ್ರಹ, ಸುಬ್ರಹ್ಮಣ್ಯ ಯಂತ್ರಕಾರಕನಾಗಿ ಒಂದು ಹೋಮನ್ ಮಾಡಿ ಆ ಭಸ್ಮವನ್ನು ಈ ಜಾಗಕ್ಕೆಲ್ಲ ಹಾಕಿ ಸ್ಟಾರ್ಟ್ ಮಾಡಬೇಕು. ಹೌದಾ? ನೀವು ಸ್ಟಾರ್ಟ್ ಮಾಡೋಕ್ಕೆ ಇಷ್ಟೆಲ್ಲ ಸಿದ್ಧತೆ ಮಾಡ್ಕೊಳ್ಳಿ, ಮೆಕ್ಕಿದ್ದು ನೋಡ್ಕೊಳ್ತಾನೆ ಆ ಭಗವಂತ.